ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಮೈಸೂರಲ್ಲಿ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಈ ಟಾಪ್ ಮೇಲೆ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ರೀ. ಈ ಮಾಯ್ಶ್ಚರೈಸರ್ ಬಂದುಬಿಟ್ಟು ನಾನು ಫೇಸ್ ಮಾಸ್ಕ್ ಅಂತ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ನಾನು ಸನ್ಸ್ಕ್ರೀನನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಸನ್ಸ್ಕ್ರೀನ್ ಬಂದುಬಿಟ್ಟು ನಾನು SPF 15 ತೊಗೊಂಡಿದ್ದೀನಿ. ಜಾಸ್ತಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದು ಅಂತಾರೆ, ಆದರೆ ನನಗೆ ತುಂಬ ಡ್ರೈ ಸ್ಕಿನ್ ಆಗಿಬಿಡುತ್ತೆ. ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿ ತೊಗೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು BB ಕ್ರೀಮ್ ತೊಗೋತಾ ಇದ್ದೀನಿ. ಇದು ಇನ್ಸೈಡ್ BB ಕ್ರೀಮ್ ಅಂದ್ಬಿಟ್ಟು. ಸೊ ಫೌಂಡೇಶನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಡ್ರೈ ಆಗಿಬಿಡುತ್ತೆ. ಹಾಗಾಗಿ BB ಕ್ರೀಮ್ ಇಸ್ ದ ಬೆಸ್ಟ್. ಆ್ಯಂಡ್ ಈ ಟಾಪಿಗೆ ನಾವು BB ಕ್ರೀಮ್ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಓವರಾಗಿ ಕಾಣಬಾರ್ದಲ್ರಿ, ಹಾಗಾಗಿ ನಾನು BB ಕ್ರೀಮನ್ನು ಯೂಸ್ ಮಾಡ್ತಿದ್ದೀನಿ. ಈಗ ಬಂದುಬಿಟ್ಟು ಐಬ್ರೋ ಕಲರ್. ಸೊ ಇದು ಐಬ್ರೋ ಪೆನ್ಸಿಲ್ ಬಂದುಬಿಟ್ಟು 10 ರೂಪೀಸ್ ಮಾತ್ರ. ಸೊ ಇದು ಸಿಗುತ್ತೆ. ಆ್ಯಂಡ್ ನಂದು ಮಸ್ಕಾರ ಬ್ರಷ್ ಒಂದಿತ್ತು. ಸೊ ಹಾಗಾಗಿ ಮಸ್ಕಾರ ಹೋಗಿತ್ತು, ಆ ಬ್ರಷ್ನ ಮಾತ್ರ ಇಟ್ಕೊಂಡಿದ್ದೆ, ಸ್ವಲ್ಪ ಬ್ರಷ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಡ್ಯಾಸ್ಲರ್ ಅವರ ಐಲೈನರ್ ಯೂಸ್ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್. ಇದು ನಾರ್ಮಲಾಗಿ ನಾನು ಸಿಂಪಲ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಕೈಯಿಂದ ಬ್ಲೆಂಡ್ ಮಾಡ್ತಿದ್ದೀನಿ, ಜಾಸ್ತಿ ಓವರ್ ಕಾಣಬಾರ್ದಲ್ರಿ. ಹಾಗಾಗಿ ಈಗ ಬಂದುಬಿಟ್ಟು ಸ್ಟಿಕ್ಕರ್ ನೋಡಿರಿ, ಆ ಶೈನ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ. ಕಾಂಪ್ಯಾಕ್ಟ್ ಯೂಸ್ ಮಾಡದೇ ಇದ್ದರೆ ಈ ಥರ ಶೈನ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತೇನ್ರಿ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.